ನಮಸ್ಕಾರ ಬಾಸು. ಇವತ್ತಿನ ಕತೆ ಏನಪ್ಪ ಅಂತಂದರೆ ಜೇನುಹುಳದ ಬಗ್ಗೆ ಹೇಳ್ತೀನಿ. ಜೇನು ಎಲ್ಲೆಲ್ಲಿ ಕಟ್ಟುತ್ತೆ? ಒಂದು ಮರದಲ್ಲಿ, ಆಮೇಲೆ ಬೇಲಿ ಎಲ್ಲಿರುತ್ತೋ ಆ ಬೇಲಿಯಲ್ಲಿ ಕಟ್ಟುತ್ತೆ ಸಾಮಾನ್ಯವಾಗಿ. ಆದರೆ ನಮ್ಮಲ್ದಲ್ಲಿ ಎಲ್ಲಿ ಕಟ್ಟಿದೆ ಗೊತ್ತಾ? ಈ ಶೆಡೆದು ಅಂದರೆ ಅಗಸೆ ಗಿಡದ್ದು ಸೌದೆ ಹಾಕಿದ್ವಿ, ಅದನ್ನು ಗೊಬ್ಬರಕ್ಕೆ ಹಾಕೋಣ ಅಂದ್ಬಿಟ್ಟು ಅದು ಹಾಕಿ ನಿಯರ್ಲಿ 1 ಮಂತ್ ಆಗಿದೆ. ಅಷ್ಟರಲ್ಲಾಗಲೇ ಎಲ್ಲ ಸೌದೆಯಲ್ಲೂ ಜೇನು ಗೂಡು ಕಟ್ಟಿದೆ. ಅದರಿಂದ ಸೌದೆ ಹೊಡೆಯೋಕ್ಕಾಗಿಲ್ಲ, ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾಗಿತ್ತು. ಅದನ್ನು ನೋಡಿ, ಅದನ್ನು ಜೇನುಹುಳನ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸೌದೆನ ಹಂಗೆ ಬಿಟ್ಟಿದ್ವಿ. ಆ ಜೇನುಹುಳ ತಾನು ಪಾಡಿಗೆ ತಾನೇ ಎದ್ದು ಹೋಗೋವರೆಗೂ ಸೌದೆನ ನಾವು ಕದಲಿಸಲ್ಲ. ಯಾಕಂದರೆ ಜೇನುಹುಳ ಹೊಲದಲ್ಲಿದ್ದರೆ ತುಂಬಾ ಒಳ್ಳೆಯದು. ಬೇರೆ ಯಾವುದೇ ಥರವಾದ ಕ್ರಿಮಿ ಕೀಟಾಣುಗಳು ಹೊಲದಲ್ಲಿ ಇರಲ್ಲ. ಜೇನುಹುಳಕ್ಕೆ ಆಹಾರ ಯಾವುದು ಅಂದರೆ ಹೂದಲ್ಲಿ ಬರುವಂತಹ ಸ್ವೀಟಾಗಿರೋ ಅಂತಹ ಹನಿ ಜೇನುಹುಳ ತಂದು ಅದನ್ನು ಹನಿಯಾಗಿ ಕನ್ವರ್ಟ್ ಮಾಡುತ್ತೆ. ಸುಮಾರು ಅಂದ್ರೂ 4 ಇದೆ. 4 ಅದು ದೊಡ್ಡ ಜೇನಲ್ಲ, ಜೇನಿನ ಮರಿ ಚಿಕ್ಕ ಜೇನು. ಇವತ್ತಿನ ಕತೆ ಇಷ್ಟ ಆಗಿರುತ್ತೆ ಗೊತ್ತಲ್ವಾ? ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕು, ಒಂದು ಶೇರು, ಹಂಗೆ ಇಷ್ಟ ಆಗಿಲ್ಲ ಅಂದರೆ ಏನು ಇಷ್ಟ ಆಗಿಲ್ಲ ಅಂತ ಒಂದು ಕಮೆಂಟ್ ಮಾಡಿಬಿಡಿ. ಮುಂದಿನ ವೀಡಿಯೋದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊತೀನಿ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಸಿಗೋಣ. ಟೇಕ್ ಕೇರ್, ಲವ್ ಯು ಆಲ್.